ಅಮ್ಮು, ಇವತ್ತು ನಮ್ಮ 6ನೇ ವರ್ಷದ ಲವ್ ಆ್ಯನಿವರ್ಸರಿ. ನೋಡ್ದಾ ಎಷ್ಟು ಬೇಗ 6 ವರ್ಷ ಆಯಿತು ಅಂತ. ಹೌದು, ನಾವು ಮೊದ್ಲು ಎಲ್ಲಿ ಮೀಟ್ ಆಗಿದ್ದು ಹೇಳಿ ನೋಡೋಣ. ವೀರು, ನಿಜ ಹೇಳ? ಗೊತ್ತಿಲ್ಲ. ಆಪ್ ಬೋಲೋ. ನನಗೇನು ಗೊತ್ತು. ಅಮ್ಮು, ಹೋಗೋಣ. ವೀರು, ಥೋಡಾ ರುಕೋ ಯಾರ್. ನಾಳೆ ಬೇಗ ಬಾ, ಬೆಳಿಗ್ಗೆ. ಅಪ್ಪ ಊರಲ್ಲಿರಲ್ಲ. ನಾಳೆ ದೇವಸ್ಥಾನಕ್ಕೆ ನಾನೇ ಬರಬೇಕು ಪೂಜೆ ಮಾಡೋಕ್ಕೆ. ನಾಳೆ ಪೂರ್ತಿ ನಿನ್ನ ಜೊತೆನೇ ಇರ್ತೀನಿ. ಬಾ ಅಮ್ಮ ಒಳಗೆ. ನೈ, ಮೈ ಇದರ್ ಹಿ ವೇಟ್ ಕರ್ತಿ ಹೂँ. ಯಾಕೆ? ಒಳಗಡೆ ಬಾ. ಮೊನ್ನೆ ಮಸೀದಿಗೆ ಒಳಗೆ ಬಾ ಅಂದರೆ ಬರಲಿಲ್ಲ, ಹೊರಗಡೆನೆ ನಿಂತಿದ್ರಿ. ಅದಕ್ಕೆ ನಾನು ಒಳಗೆ ಬರಲ್ಲ. ಅಮ್ಮು, ಮೊನ್ನೆ ನನಗೆ ಹುಷಾರಿರಲಿಲ್ಲ ಅಂತ ನಾನು ಸ್ನಾನ ಮಾಡಿರಲಿಲ್ಲ. ಅದಕ್ಕೆ ನಾನು ಮಸೀದಿ ಒಳಗಡೆ ಬರಲಿಲ್ಲ. ನಾನು ಸ್ನಾನ ಮಾಡದೆ ಯಾವ ದೇವಸ್ಥಾನದ ಒಳಗಡೆ ಹೋಗಲ್ಲ, ನಿನಗೂ ಗೊತ್ತಲ್ವಾ. ವೀರು, ಬೇಗ ಬಾ. ಇವತ್ತು ಫುಲ್ ಡೇ ನಿನ್ನ ಜೊತೆ ಇರ್ತೀನಿ. ಅಪ್ಪ ಊರಿಗೆ ಹೋಗಿದ್ದಾರೆ. ಮುಂದೆ ನಮ್ಮ ಜೀವನ ಏನಾಗಿತ್ತು ಅಂತ ಭಯ ಆಗ್ತಿದೆ. ಯಾಕಮ್ಮು, ಏನಾಯಿತು? ವೀರು, ನಮ್ಮ ಮನೆಯಲ್ಲಿ ಮದುವೆ ಪ್ಲ್ಯಾನ್ ಮಾಡ್ತಿದ್ದಾರೆ. ನೀನಿಲ್ಲ ಅಂದರೆ ಸತ್ತೇ ಹೋಗ್ತೀನಿ. ಯಾಕೆ ಸಾವು ಅಂತ ಮಾತಾಡ್ತೀಯಾ? ಭಯ ಪಡ್ತಿದೀಯಾ? ಹಾಂ, ಈ ಸಮಾಜದ ಬಗ್ಗೆ ಭಯ ಪಡ್ತಿದೀಯಾ? ನೀನು ಈ ಥರ ಮಾತಾಡಿದರೆ ನನಗೂ ದುಃಖ ಆಗುತ್ತೆ. ನೋಡು, ನಿಮ್ಮ ಮನೆಯಲ್ಲಾಗಲಿ ನಮ್ಮ ಮನೆಯಲ್ಲಾಗಲಿ ನಮ್ಮ ಪ್ರೀತಿ ಬಗ್ಗೆ ಒಪ್ಪಲ್ಲ. ಯಾಕಂದರೆ ಇಲ್ಲಿ ಈ ಜಾತಿ ಧರ್ಮ ಅದಕ್ಕೆ ಬೆಲೆ ಇದೆ ಹೊರತು ಮನುಷ್ಯತ್ವಕ್ಕೆ ಪ್ರೀತಿಗೆ ಬೆಲೆ ಇಲ್ಲ. ನೋಡಿ ಅಮ್ಮ, ನೀನಿರಲ್ಲ ಅಂದರೆ ನಾನೂ ಇರಲ್ಲ ಕಣೆ. ನನಗೆ ಈ ದೇವ್ರ ಮೇಲೆ ಮುಡಿಸೋ ಹೂಗಳನ್ನ ತೆಗೆದು ಹಾಕೋತಾರ ನನ್ನ ಮನಸ್ಸಲ್ಲಿರೋ ನಿನ್ನ ಪ್ರೀತಿನ ತೆಗೆದಾಕಕ್ಕೆ ಬರಲ್ಲ ಕಣೆ. ಎಲ್ಲರೂ ಹೇಳೋ ಥರ ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ, ನಾನು ಮರ್ತ್ಬಿಡು ಅಂತ ಮಾತ್ರ ಹೇಳಬೇಡ. ಇದ್ರೂ ನಿನ್ನ ಜೊತೆನೇ, ಸತ್ರು ನಿನ್ನ ಜೊತೆನೇ. ಎಲ್ಲಾದ್ರೂ ದೂರ ಹೋಗಿ ಬದುಕೋಣ. ಓಕೆ ಬಾ ಅಮ್ಮ, ಹೋಗೋಣ. ಕಾಡಲ್ಲಿ ಹೋಗಿ ಜೀವನ ಮಾಡಿಕೊಂಡು ಹುಲಿ ಸಿಂಹ ಚಿರತೆ ಬಾಯಲ್ಲಿ ಸಿಕ್ಕಾದರೂ ಸಾಯ. ಆದರೆ ಈ ಜಾತಿ ಧರ್ಮ ಹಣ ಅಂತಸ್ತು ಸ್ವಾರ್ಥ ತುಂಬಿಕೊಂಡ್ರು ನಮ್ಮ 3 ಕೈಲಿ ಸಿಕ್ಕ ಮಾತ್ರ ಸಾಯೋದು ಬೇಡ. ಎಲ್ಲಾದರೂ ದೂರ ಹೋಗಿ ಬದುಕೋಣ.